ಎಲುಬಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತನ್ನುವಂಥದ್ದು ಬಿಜೆಪಿಯವರಿಗೆ ದಯಮಾಡಿ ಎಲ್ಲ ಇಡೀ ಸಮಾಜ ಹೇಳಬೇಕಾಗ್ತದೆ. ಮಲ್ಲಿಕಾ ಮೇಡಮ್ ಅವರು ಹೇಳೋದಂತ ಎರಡು ಅಂಶಗಳಿಗೆ ನನಗೆ ಅದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಒಂದು, ಅಪಮಾನವನ್ನ ಸಮರ್ಥನೆ ಮಾಡ್ಕೊಂಡಂತ ಪ್ರಧಾನಮಂತ್ರಿಗಳ ನಡೆ. ಅಂದ್ರೆ ನಾವೆಲ್ಲರೂ ಇದಕ್ಕೆ ಒಪ್ತೀವಿ ಅಂತನ್ನುವಂಥದ್ದು ಇದೆಯಲ್ಲ, ಅದು ಇನ್ನೂ ಘೋರವಾದ್ದು. ಅವರ ಮನಸ್ಥಿತಿ ಈಗಾಗಲೇ ಸಮಾಜಕ್ಕೆ ಗೊತ್ತಿರುವಂಥದ್ದು. ಅವರು ಸಮಾನತೆಯನ್ನು ಬಯಸದೇ ಇರೋರು, ತಾರತಮ್ಯ ಇರಬೇಕು ಅಂತ ಹೇಳೋರು, ಮೇಲು ಕೀಳು ಇರಬೇಕು ಅಂತ ಹೇಳೋರು, ಸಮಾನತೆಗಾಗಿ ಯಾರೆಲ್ಲ ನಿಲ್ತಾರೆ ಬಸವಣ್ಣ ಅಂಬೇಡ್ಕರ್ ಆದಿಯಾಗಿ ಎಲ್ಲರ ತತ್ವಗಳನ್ನು ಅವರು ವಿರೋಧಿಸ್ಕೊಂಡು ಬಂದಂಥವ್ರೆ. ಆದರೆ ಅವರು ಸಂವಿಧಾನದ ಅಡಿಯಲ್ಲಿ ಪಾರ್ಲಿಮೆಂಟಿನ ಒಳಗಡೆ ಹಿಂಗೆ ಮಾತಾಡಿರುವಂಥದ್ದಂತೂ ಅಕ್ಷಮ್ಯ. ಅವರು ಆ ಗೃಹ ಮಂತ್ರಿಯ ಸ್ಥಾನದಲ್ಲಿ ಇರಲಿಕ್ಕೆ ಯಾವ ಅರ್ಹತೆಯನ್ನು ಉಳಿಸ್ಕೊಂಡಿಲ್ಲ. ಈಗಾಗಲೇ ಗೆಳೆಯ ವಿರೂಪಾಕ್ಷ ಅವರು ಹೇಳಿದಾಗೆ ಗಡಿಪಾರಾಗಿದ್ದಂಥ ಮನುಷ್ಯ ನರಮೇಧಗಳನ್ನ ನಡೆಸಿ ಮಾನವತೆಗೆ ಒಂದು ದೊಡ್ಡ ಕಳಂಕವನ್ನೇ ಜಗತ್ನಲ್ಲಿ ಉಂಟು ಮಾಡಿದಂಥ ಗುಜರಾತಿನ ಘಟನೆಯ ರೂವಾರಿ ಅವನು, ನರಮೇಧದ ರೂವಾರಿ. ಹಾಗಾಗಿ ಈ ಘಟನೆ ಏನಿದೆ, ಡಾಕ್ಟರ್ ಬಾಬಾ ಸಾಹೇಬ್ ಅವರನ್ನ ಅವಹೇಳನ ಮಾಡಿದಂಥದ್ದು ಮತ್ತೆ ಸಮರ್ಥನೆ ಮಾಡಿಕೊಳ್ಳುವಂತ ಎರಡೂ ನಡೆಗಳನ್ನ CITU ಕಾರ್ಮಿಕ ಸಂಘಟನೆಯಾಗಿ ವಿರೋಧ ಮಾಡ್ತದೆ. ಜನ ಈ ವಿಚಾರವನ್ನ ಗಂಭೀರವಾಗಿ ತಗೋಬೇಕು ಅಂತ ಹೇಳಿ ನಾವು ಜನರಲ್ಲಿ ವಿನಂತಿ ಮಾಡಿ ಹೋರಾಟವನ್ನ ಬೆಂಬಲಿಸಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ. ಉಚ್ಚ ನ್ಯಾಯಾಲಯ ಒಂದು ಆದೇಶನ ಕೊಡ್ತದೆ ಎಲ್ಲರಿಗೂ. ಅಮಿತ್ ಶಾ ಆಗಿ ಲೋಕಸಭಾ ಸದಸ್ಯ ಪ್ರತಿಯೊಬ್ಬ ರಾಜಕೀಯ ಪ್ರತಿಯೊಬ್ಬ ನಾಗರಿಕರಿಗೆ ಸಂವಿಧಾನವನ್ನು ವಿರೋಧಿಸುವವನು, ಸಂವಿಧಾನ ಶಿಲ್ಪಿಯನ್ನು ಅವಮಾನಿಸುವವನು, ಅವನು ಯಾವನೇ ಆಗಿರಲಿ, ಅವನೊಬ್ಬ ದೇಶದ್ರೋಹಿ, ಭಯೋತ್ಪಾದಕ. ಶಿಕ್ಷೆ ಭಯೋತ್ಪಾದಕರಿಗಿಂತ 9 ಪಟ್ಟು ಶಿಕ್ಷೆ, 9 ಪಟ್ಟು ಜಾಸ್ತಿ. ಜೊತೆಗೆ ಭಾರತದ ಪೌರತ್ವ ರದ್ದು ಮಾಡಬೇಕಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ಇದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿದು. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಈ ನಿಜವಾಗ್ಲೂ ಈ ದೇಶದ ರಾಷ್ಟ್ರಪತಿಗಳಿಗೆ ಸಂವಿಧಾನದ ಬಗ್ಗೆ, ಈ ದೇಶದ ಅಂಬೇಡ್ಕರ್ ಬಗ್ಗೆ ಗೌರವ ಇದ್ರೆ ಇವರು ಕೂಡಲೇ ಸಂಪುಟದಿಂದ ವಜಾ ಮಾಡೋದಕ್ಕೆ ಇವರು ಆದೇಶ ಮಾಡಬೇಕು. ಯಾಕಂತಂದ್ರೆ ಈ ದೇಶದ ಪ್ರಧಾನಿಯವರು ಬಿಜೆಪಿಯವರು, ಈ ದೇಶದ ಗೃಹ ಮಂತ್ರಿ ಬಿಜೆಪಿಯವರು. ಹಾಗಾಗಿ ಇವರು ಕ್ರಮ ತಗೊಳಕ್ಕಾಗಲ್ಲ. ಹಂಗಾಗಿ ಈ ಸಂದರ್ಭದಲ್ಲಿ ಪ್ರಗತಿಪರ ಸಂಘಟನೆಗಳು ಈ ದೇಶದ ಪ್ರತಿಯೊಬ್ಬ ಒತ್ತಾಯ ಮಾಡ್ತಾ ಇದ್ದಾರೆ. ಹಂಗಾಗಿ ನ್ಯಾಯಾಧೀಶರನ್ನೇ ಸ್ವಯಂ ಪ್ರೇರಿತವಾಗಿ ಇವ್ರ ಮೇಲೆ ಕೇಸನ್ನ ದಾಖಲೆ ಮಾಡಬೇಕು, ಇವ್ರನ್ನ ವಜಾ ಮಾಡೋದಕ್ಕೆ ಒಂದು ಆದೇಶ ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ಬಂಧುಗಳನ್ನ ಇವತ್ತೆಲ್ಲ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದ್ರ ಮೂಲಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ. ಜಾತಿ ಭೇದವಿಲ್ಲದ, ಬಡವ ಶ್ರೀಮಂತನಲ್ಲದ ಒಂದು ಸಂವಿಧಾನವನ್ನ, ಒಂದು ಜಾತ್ಯತೀತ ಸಂವಿಧಾನವನ್ನ ಭಾರತೀಯರಿಗೆ ಕೊಟ್ಟು ಕೋಟಿ ಕೋಟಿ ಜನರಿಗೆ ಧ್ವನಿಯಾಗಿ, ಕೋಟಿ ಕೋಟಿ ಜನರ ದಾರಿದೀಪವಾಗಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೃಹ ಮಂತ್ರಿ ಅಮಿತ್ ಶಾ ಅವರು ಮಾಡಿರ್ತಕ್ಕಂಥದ್ದು ಅಪಮಾನ. ಇದನ್ನ ಕರ್ನಾಟಕ ರಾಜ್ಯ ರೈತ ಸಂಘ ತೀವ್ರವಾಗಿ ಖಂಡಿಸುತ್ತದೆ. ಹಾಗೆ ಸಂವಿಧಾನ ಮತ್ತು ಅಂಬೇಡ್ಕರ್ ಬಗ್ಗೆ ಅವರಿಗೆ ಗೌರವ ಇಲ್ಲ ಅಂತಕ್ಕಂಥದ್ದನ್ನ ಅವರ ಮಾತಿನಿಂದ ಸ್ಪಷ್ಟ ಆಗ್ತದೆ. ಮತ್ತೆ ಅವರ ಕೊಳಕು ಮನಸ್ಥಿತಿ ವ್ಯಕ್ತ ಆಗ್ತದೆ. ಹಾಗಾಗಿ ಇಂಥ ಒಬ್ಬ ಕೀಳು ಮನಸ್ಥಿತಿ ಇರ್ತಕ್ಕಂಥ ಗೃಹ ಮಂತ್ರಿ ಈ ದೇಶದ ಗೃಹ ಮಂತ್ರಿಯಾಗಿ ಇರಲಿಕ್ಕೆ ಲಾಯಕ್ಕಿಲ್ಲ. ಒಂದು ನಿಮಿಷವೂ ಆ ಸ್ಥಾನದಲ್ಲಿ ಆ ವ್ಯಕ್ತಿ ಮುಂದುವರಿಬಾರದು. ಹಾಗಾಗಿ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು. ಈ ದೇಶದ ಪ್ರಧಾನಿಗೆ ಸಂವಿಧಾನದ ಬಗ್ಗೆ ಗೌರವವಿದ್ರೆ, ಅಂಬೇಡ್ಕರ್ ಅವರಿಗೆ ಗೌರವವಿದ್ರೆ ಅವ್ರನ್ನ ತಕ್ಷಣ ವಜಾ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈಗಾಗಲೇ ಕಳೆದ 3 ದಿನದ ಹಿಂದೆ ನಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಭಾರತದ ಸಂವಿಧಾನದ ಆಶಯದ ಅಡಿಯಲ್ಲೇ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಗೃಹ ಮಂತ್ರಿ ಆಗಿರುವ ಸನ್ಮಾನ್ಯ ಅಮಿತ್ ಶಾ ಸಾಹೇಬರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್
ಇವ್ರ ಬಗ್ಗೆ ಮಾತಾಡ್ತಾ ಈಗಾಗಲೇ ನಮ್ಮ ಗೋವಿಂದರಾಜು ನಮ್ಗೆಲ್ಲ ಗೊತ್ತಿದ್ದಂಗೆ ಹೇಳ್ದಂಗೆ ಅಂಬೇಡ್ಕರ್ ಅಂತ ಹೇಳೋದು ಒಂದು ಫ್ಯಾಷನ್ ಆಗಿದೆ. ಇಷ್ಟು ಬಾರಿ ಅಂಬೇಡ್ಕರ್ ಹೆಸರು ಹೇಳೋ ಬದಲು ಯಾವ್ದಾದ್ರು ಕೂಡ ಸಹಿಸ್ಕೊಳಕ್ಕಾಗದೇ ಇರೋಂಥ ಮನಸ್ಥಿತಿನ, ಅದರಲ್ಲೂ ಸಂವಿಧಾನದ ಅಡಿನಲ್ಲಿ ಆಯ್ಕೆಯಾಗಿ ಇವತ್ತು ಗೃಹ ಮಂತ್ರಿ ಆಗಿರೋರು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದಾರೆ ಅಂದ್ರೆ ಅವರು ಖಂಡಿತ ಹೇಳ್ತೀನಿ ನೈತಿಕವಾಗಿ ಅವರು ಒಂದು ಕ್ಷಣನೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಂದ್ರದ ಮಂತ್ರಿ ಆಗಿರ್ಲಿಕ್ಕೆ ಲಾಯಕ್ಕಿಲ್ಲ. ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು. ಮತ್ತೆ ಮಾನ್ಯ ಪ್ರಧಾನಮಂತ್ರಿಗಳು ಎಲ್ಲ ಕಡೆ ಹೇಳ್ತಾ ಇದ್ದೀವಿ ನಾವು ಅಂಬೇಡ್ಕರ್ ಪರ, ಅಂಬೇಡ್ಕರ್ ವಿಚಾರನ ದಾರಿ ಎರಿತಾ ಇದೀವಿ ಅಂತ ಹೇಳೋಂತ ಜನ ನಿಜವಾಗ್ಲೂ ಅಂಬೇಡ್ಕರ್ ಬಗ್ಗೆ, ಅವರು ಕೊಟ್ಟ ಸಂವಿಧಾನದ ಬಗ್ಗೆ, ಇಡೀ ಶೋಷಿತರ ಬಗ್ಗೆ, ಇಡೀ ಭಾರತದ ಎಲ್ಲ ಸಮುದಾಯ, ಎಲ್ಲ ಜನ ವರ್ಗರಹಿತ ಕ್ರಾಂತಿನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಗೌರವ ಮತ್ತೆ ಪ್ರೀತಿ ಇದ್ರೆ ಲೋಕಸಭೆಯಲ್ಲಿ ಆಡಿರುವಂತ ಮಾತು ಅವರ ಘನತೆಗೆ ತಕ್ಕದಲ್ಲ. ಒಬ್ಬ ಗೃಹ ಮಂತ್ರಿಯಾಗಿ ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿ ಈ ದೊಡ್ಡ ಪ್ರಭಾವವಂತ ರಾಷ್ಟ್ರದಲ್ಲಿ ಸಂವಿಧಾನದ ಮೌಲ್ಯಗಳನ್ನ ಎತ್ತಿಡಿತೇನೆ ಅಂತ ಹೇಳಿ ಅವರು ಸಂವಿಧಾನ ಕರ್ತರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಆಡಿದ ಮಾತಿದೆಯಲ್ಲ, ಆ ಮಾತು, ಅವರ ನಡತೆ, ಅವರ ಘನತೆಗೆ ತಕ್ಕದ್ದಲ್ಲ. ಅದನ್ನ ಈ ಕೂಡಲೇ ಆತ ರಾಜೀನಾಮೆ ಕೊಡಬೇಕು. ಅದು ಜನತೆಗೆ ಎಸಗಿದ ದ್ರೋಹ ಅದು. ಯಾಕಂದ್ರೆ ಇವರು ಮಾತಾಡಿದ ಮಾತಿನ ದಾಟಿ ಇದೆಯಲ್ಲ, ಆ ದಾಟಿ ನೋಡಿದ್ರೆ ಎಷ್ಟು ಅಸಮಾಧಾನ ಇದೆ ಇವರಿಗೆ ಅಂತ. ಅಂಬೇಡ್ಕರ್ ಹೆಸರಿನ ಬಗ್ಗೆ ಎಷ್ಟು ಅಸಮಾಧಾನ ಇದೆ ಅನ್ನುವಂಥದ್ದು. ಹಾಗೇನೆ ಅವರಿಗೆ ಈ ಭಯಾನೂ ಕಾಡ್ತಾ ಇದೆ. ಅಂಬೇಡ್ಕರ್ ಅವರ ಅರಿವಿನ ಬೆಳಕು ಇಡೀ ರಾಷ್ಟ್ರದ ಎಲ್ಲ ತುಂಬಿರೋದ್ರಿಂದ ಅದನ್ನ ನೋಡಿ ಅವರಿಗೆ ಗಾಬರಿ ಆಗಿದೆ. ಈ ಭಯಗ್ರಸ್ತ ಈ ಜನತೆಗೆ ದ್ರೋಹ ಎಸಗಿದಂತಹ ಈ ಗೃಹ ಸಚಿವ ಮೊದಲು ರಾಜೀನಾಮೆ ಕೊಡಬೇಕು. ಆಮೇಲೆ ಅವರಂತವರು ಏನು ಅಧಿಕಾರದಲ್ಲಿದ್ದಾರೆ, ಜಾತಿ ಶ್ರೇಷ್ಠತೆ ಅಹಂಕಾರವನ್ನು ತೋರಿಸಿ ಕೋಮುವಾದವನ್ನೇ ಬಂಡವಾಳ ಮಾಡ್ಕೊಂಡು ಅಂಬೇಡ್ಕರ್ ಹೆಸರಲ್ಲೇ ಏನು ಜನರ ಕಣ್ಣಿಗೆ ಮಣ್ಣೆರಚ್ತಾ ಇದ್ದಾರೆ. ಇಂತಹ ದ್ರೋಹಿಗಳು ಕೂಡ ಎಚ್ಚೆತ್ತು ಈಗ ಅವರು ರಾಜೀನಾಮೆಯನ್ನ ಕೊಡ. ಗೃಹ ಮಂತ್ರಿಗಳೇ, ನಿಮ್ಗೆ ಜೈ ಭೀಮ್ ಹೇಳೋದಕ್ಕೂ ಒಂದು ನೈತಿಕತೆ ಆಗ್ಲಿ ಒಂದು ಹಕ್ಕಾಗ್ಲಿ ಇಲ್ಲ. ಕಾರಣ ನೀವು ನಿಮ್ಮ ಮನಸ್ಸಿನ ಮಾತನ್ನ ಮನ್ ಕಿ ಬಾತ್ ಅಂತ ಏನು ಬೊಬ್ಬೆ ಹೊಡಿತಿದ್ದೀರಾ, ಆ ಬೊಬ್ಬೆ ಹೊಡೆಯೋ ಮಾತನ್ನ ಇವತ್ತು ನೀವು ಓಪನ್ ಆಗಿ ಹೇಳಿದ್ದೀರಾ. ನಿಮಗೆ ನಮ್ಮ ಧಿಕ್ಕಾರವಿರಲಿ. ಯಾಕೆ ಅಂದ್ರೆ ಹೆಣ್ಣು ಮಕ್ಕಳ ಒಂದು ಸಮಾನತೆಗೋಸ್ಕರ ಹೋರಾಡಿದಂತ ಧೀಮಂತ ನಾಯಕ ಇವತ್ತು ಇಡೀ ಪ್ರಪಂಚಾದ್ಯಂತ ಮರ್ಯಾದೆ ಕೊಟ್ಟು ಅವರಿಗೆ ವಂದಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಇಂಥ ಉನ್ನತ ಸ್ಥಾನದಲ್ಲಿ ಇದ್ದು ಬೇಜವಾಬ್ದಾರಿ ಹೇಳಿಕೆಯನ್ನ ನೀಡಲಿಕ್ಕೆ ನಿಮ್ಮಂತ ಮನುವಾದಿಗಳಿಂದ ಮಾತ್ರ ಸಾಧ್ಯ. ಸೀತೆಯನ್ನ ಕಾಡಿಗೆ ಅಟ್ಟಿ 14 ವರ್ಷಕ್ಕೆ ವನವಾಸ ಪಟ್ಟಿದಂತ ಒಂದು ಹಿನ್ನೆಲೆಯಿಂದ ಬಂದಿರತಕ್ಕಂತ ನಿಮ್ಮ ಮನುವಾದ ಶಾಸ್ತ್ರದಂತವ್ರ ಹತ್ರ ಮಾತಾಡೋದಿಕ್ಕೆ ಇನ್ನೇನಾದ್ರೂ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗತ್ತೆ. ಇಂಥ ಒಂದು ಕೆಟ್ಟ ವಿಚಾರಧಾರೆಯನ್ನ ಮಾತ್ರ ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ. ಎಲ್ಲರಿಗೂ ತಿಳಿದಂತ ವಿಷಯಗಳು ಇವತ್ತು ನಿಮ್ಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅಂಬೇಡ್ಕರ್ ಅವರ ಏನು ಒಂದು ಸಮಾನತೆ ಇದೆ ಅದು ಇವತ್ತು ಬೆಳಕಿಗೆ ಬರ್ತಾ ಇರೋದು, ಪ್ರತಿಯೊಬ್ಬರಿಗೆ ನಾಲಿಗೆ ಆಗಿ ಅಂಬೇಡ್ಕರ್ ಉಳಿತಾ ಇರೋದು ನಿಮಗೆ ಸಹಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನ ನೀವು ಇವತ್ತು ಬಹಿರಂಗ ಪಡಿಸಿದ್ದೀರಿ. ಆದ್ರೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ನಿಮ್ಮ ಈ ಕಾರ್ಯತಂತ್ರಗಳೆಲ್ಲ ಇನ್ನು ನಡೆಯೋದಿಲ್ಲ. ಸಂವಿಧಾನದ ಸುದ್ದಿಗೆ ನೀವು ಬರ್ತಾ ಇದ್ದೀರಾ, ಬನ್ನಿ, ಬಂದಷ್ಟು ಒಳ್ಳೇದೆ. ನೀವೆಷ್ಟು ಬರ್ತೀರಾ ನೀವು ಅಷ್ಟೇ ನಾವು ನಿಮ್ಮನ್ನ ಹಿಮ್ಮೆಟ್ಟಿಸಿ ನಿಮ್ಮನ್ನ ಅಧಿಕಾರದಿಂದ ಕೆಳಗಿಳಿಸೇ ಇಳಿಸ್ತೀವಿ. ಇದು ನಮ್ಮ ಪ್ರತಿಜ್ಞೆ ಅಂತ ಹೇಳಿ ನಾನು ಈ ಮಾತನ್ನು ಮುಗಿಸ್ತೇನೆ.